ಯಾವ ತಳಿ ಆದ್ರೂ ಇಲ್ಲಿ ಈ ಬರುವಂಗಿಲ್ಲ. ಇಷ್ಟು ಓಪನ್ ಜಾಗದಲ್ಲಿ ಇಷ್ಟು ಬರುವಂಗಿಲ್ಲ ಇದು. ಅಂಥದ್ರಲ್ಲಿ ಇಷ್ಟು ಬೆಳೆ ಬಂದಿದೆ ನೋಡಿ. ಇಲ್ಲಿ ಮೇಲ್ಬಿಟ್ಟು ಅದನ್ನೆಲ್ಲ ಇಲ್ಲಿ ಕಟ್ಟಿ ಇನ್ನೂ ತಂತಿ ಅಲ್ಲಿ ಬಿಡಬೇಕು. ಎಲ್ಲ ನೀಟಾಗಿ ಕಟ್ಟಿಸ್ಬೇಕಾದ್ರೆ. ಅವ್ರು ಹೇಳಿದ್ರು ಇಷ್ಟ ಹೈಟ್ ಬರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಇಷ್ಟು ಅದರಲ್ಲೂ ನಮ್ಮ ತೋಟಗಳಲ್ಲಿ ಮಾಡಿವಿ ತೆಂಗಿನ ತೋಟ, ಅದರಲ್ಲಿ ಈ ತರ ಬಂದ್ಬಿಡ್ತದೆ ನಮಗೆ. ಫುಲ್ ಹೈಟ್ ಬರುತ್ತೆ, ಹೈಟ್ ಬಂದ್ಬಿಡ್ತದೆ. ಇದು ಯಾವ ತಳಿ ಆದ್ರೂ ಇಲ್ಲಿ ಈ ಬರುವಂಗಿಲ್ಲ. ಇಷ್ಟು ಓಪನ್ ಜಾಗದಲ್ಲಿ ಇಷ್ಟು ಬರುವಂಗಿಲ್ಲ ಇದು. ಅಂಥದ್ರಲ್ಲಿ ಇಷ್ಟು ಬೆಳೆ ಬಂದಿದೆ ನೋಡಿ. ಇದುವೇ ನೋಡಿ ಇಲ್ಲಿ ಗಂಟೆ ನೋಡಿ. ಇದು ಇಲ್ಲಿ ಗಂಟೆ ತಂತಿ ಮಟ್ಟದಲ್ಲೇ ಯಾವ ಥರ ಕಾಯಿ ಸೈಜು ಸೆಟ್ಟಿಂಗ್ ಆಗೈತೆ. ನತ್ತಿ ಗಂಟೆ ಕಾಯಿ ಚೆನ್ನಾಗೈತೆ, ಬಿಟ್ಟದೆ. ಏನಿಲ್ಲ, ಬೆಳಿಬೋದು, ರೈತರೆಲ್ಲ ಬೆಳಿಬೋದು. ನೋಡ್ಲಿ ಬಂದು ಇದೆಲ್ಲ ದ್ರಾಕ್ಷಿ ಹಣ್ಣು ಬಿಟ್ಟ ನೋಡಿ ಇಲ್ಲಿಂದ. ಇಳಿ ರೋಗ ಬಂದಿಲ್ಲ ಅಣ್ಣ? ಇಳಿ ರೋಗ ಏನೋ ಬಂದಿಲ್ಲ ಅಂತ ಕಾಣ್ತದೆ. ಇಳಿ ರೋಗ ಇಲ್ಲ. ಆ ತಳಿಗೆ ಈ ತಳಿಗೆ ಬರ್ನಿಲ್ಲ ಅಂತಂದ್ರೆ ಪಾಸು. ಇಳಿ ರೋಗ ಬರಲ್ಲ, ಇದಕ್ಕೆ ಕಮ್ಮಿ ಟಾಲರೆನ್ಸ್ ಐತೆ. ಇಳಿ ರೋಗ ಬರೋದಿಲ್ಲ, ಆರಾಮಾಗಿ ನೀವು ಎನಿ ಟೈಮ್ ಬೆಳಿಬೋದು. ಇಳಿ ರೋಗ ಇರೋ ಜಾಗದಲ್ಲಿ ಬೇಸಿಗೆಯಲ್ಲಿ ಯಾವ ಥರ ಬರ್ತದೆ ಅಂತ ನೋಡ್ಕೋಬೇಕಷ್ಟೇ. ಈಗ ಮಳೆಗಾಲ ತಳಿ ಸಕ್ಸಸ್ ಇದೆ, ಮಳೆಗಾಲ ಸಕ್ಸಸ್ ಆಯ್ತು. ಈಗ ಬೇಸಿಗೆಯಲ್ಲಿ ಯಾವ ಥರ ಬರ್ತದೆ ಅಂತ ನೋಡ್ಬೇಕು. ಬೇಸಿಗೆಲ್ಲ ಸಕ್ಸಸ್ ಆದರೆ ಅಲ್ಲಿಗೆ ಪಾಸ್ ಆದಂಗೆ ತೆಗಿಬೋದು. ಅದೇ ನಿಮ್ಮ ಓವರಾಲ್ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ವಂದನೆಗಳು. ನಮಸ್ಕಾರ ಸರ್. ನಮಸ್ತೆ. ಸರ್.